ನರೇಗಾ ಯಾವ್ದು ಮೊಬೈಲು ವಿಚಾರದಲ್ಲಿ ಯಾರನ್ನ ಮೊಬೈಲ್ ಮಾಡಿದಂಥ ತೀರ್ಪಿದೆಯಲ್ಲ, 40 ದಿನ ಮಾಡಬೇಕು, 40% ರಾಜ್ಯ ಸರ್ಕಾರ ಕೊಡಬೇಕು, 70-60-40 ಮಾಡಬೇಕು ಅಂತ ಮಿಕ್ಕಿದ್ದು 75-25 ಇವೆಲ್ಲ ಏನಿದೆಯಲ್ಲ, ಫೆಡರಲ್ ಸ್ಟ್ರಕ್ಚರಲ್ಲಿ ಆರ್ಟಿಕಲ್ ನಮ್ಮ ಸಂವಿಧಾನಕ್ಕೆ ಇದು ನಮ್ಮ ಎಲ್ಲ ಏನು ಇಷ್ಟರಿಂದ ನರೇಗಾದಿಂದ ನಮ್ಮ ಪಂಚಾಯತಿಗಳಿಗೆ ಅನುಕೂಲ ಆಗ್ತಾ ಇತ್ತು. ಪಂಚಾಯತಿ ಮೆಂಬರ್ಸ್ಗೆ ಏನು ಒಂದು ಶಕ್ತಿ ಇತ್ತು, ಪ್ರತಿ ಕೂಲಿಗಾರರಿಗೆ ನೇರವಾಗಿ ಅವ್ರ ಅಕೌಂಟ್ಗೆ ಹೋಗ್ತಾ ಇತ್ತು. ಪ್ರತಿ ಊರಲ್ಲೂ ಕೂಡ ಪಂಚಾಯತಿಯವರು ಏನೇನು ಕೆಲಸ ತೆಗೆದುಕೊಳ್ಬೇಕು ಅಂತೇಳಿ ಮಾಡ್ಕೊಳ್ಳೋಕೆ ಅವಕಾಶ ಇತ್ತು. ಆಮೇಲೆ ಈಗ ಅವ್ರೇನು ಮಾಡಿದ್ದಾರೆ ಅಂದರೆ ಅವರೇ ತೀರ್ಮಾನ ಮಾಡ್ತಾರಂತೆ ಯಾವ ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕು. ಇವತ್ತು ನಮ್ಮ ಸರ್ಕಾರ ಇದ್ದಾಗ ತಮ್ಮ ಸ್ವಂತ ಭೂಮಿಗಳಲ್ಲೇ ಮಟ್ಟ ಮಾಡ್ಕೊಳ್ಳೋಕ್ಕೆ, ಆಶ್ರಯ ಮನೆ ಕಟ್ಕೊಳ್ಳೋಕ್ಕೆ, ಗುಂಡಿ ತೊಗೊಳಕ್ಕೆ, ನೇರಳೆ ಗಿಡ ಹಾಕೋಕ್ಕೆ, ಇಲ್ಲ ಬೇರೆ ಯಾವುದೇ ಒಂದು ವ್ಯವಸಾಯ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಅವನಿಗೆ ಕೂಲಿ ಮಾಡಿಕೊಂಡು ಕೂಡ ಅವನಿಗೆ ದುಡ್ಡು ಕೊಡೋಂಥ ಒಂದು ಅವಕಾಶ ಇತ್ತು. ಇವೆಲ್ಲ ಶಕ್ತಿ ಇದ್ದಂಥ ಒಂದು ಕೊಟ್ಟಂಥ ಅವಕಾಶದಲ್ಲಿ ಇವತ್ತು ಇದನ್ನೆಲ್ಲ ಬೇರೆ ರೂಪ ತಂದು ಮಾರಕವಾಗಿ ಕೂಲಿ ಕಾರ್ಮಿಕರಿಗೆ ಮಾರಕವಾಗಿ, ರೈತರಿಗೆ ಮಾರಕವಾದಂಥ ಈ ಒಂದು ಹೊಸ ಆ್ಯಕ್ಟ್ ಅನ್ನು ತಂದಿದ್ದಾರೆ. ಇದು ಇಡೀ ರಾಜ್ಯಕ್ಕೆ ನಾವು ತೋರಿಸ್ಬೇಕಾಗಿದೆ, ಇಡೀ ದೇಶದಲ್ಲಿ ತೋರಿಸ್ಬೇಕಾಗಿದೆ. ಆ ವಿಚಾರದಲ್ಲಿ ನನ್ನ ಅಭಿಪ್ರಾಯಗಳನ್ನು ಅಧ್ಯಕ್ಷರಿಗೆ ನಾನು ತಿಳಿಸಿದ್ದೇನೆ. ರಾಜ್ಯದ ಅಧ್ಯಕ್ಷನಾಗಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಏನು ವಿಚಾರ ಆಗಬೇಕು ಅಂತ ನಾವು ತಿಳಿಸಿದ್ದೀವಿ. ಅಷ್ಟು ಬಿಟ್ಟರೆ ಬೇರೆ ಇನ್ಯಾವ ರಾಜ್ಯ ನಾನು ಕರೆದ್ರೆ ಹೋಗ್ತೀನಿ. ಸರ್, ಸಿಎಂಗೆ ಆಹ್ವಾನ ಕೊಟ್ಟಿದ್ದಾರೆ ಅಂತ ಸರ್ ಇರ್ಬೋದು. ಸಿಎಂ ಕರೆದಿದ್ದಾರೆ ಅಂತ ನಮಗೂ ತಿಳಿದಿದೆ. ಡೆಪ್ಟಿ ಸಿಎಂಗೆ ಏನು ಕರೆದಿಲ್ಲ. ಅದು ಎಕ್ಸ್ಟೆಂಡೆಡ್ ಕಮಿಟಿ ಮೀಟಿಂಗ್ ನಮ್ಗೆ ಕರೀತಾರೆ ಸರ್. ಸಿದ್ದರಾಮಯ್ಯ ಹೋಗ್ತೀರಾ ಸರ್ ಡೆಲ್ಲಿಗೆ? ಹೋಗ್ಬೇಕಾಗ್ತದೆ, ಯಾಕಂದ್ರೆ ಪಾಟೀಲ್ ಈಗ ನರೇಗಾ ಕೂಲಿ ಬಗ್ಗೆ ಚರ್ಚೆ ಆಯ್ತು ಸರ್. ವಿಚಾರನೂ ಬೇರೆ ವಿಚಾರ ಚರ್ಚೆ ಮಾಡಿ ನಾನು ಮಾಡೋಂಥ ಅವಶ್ಯಕತೆ ಮಾಡೋದು ಇಲ್ಲ. ಈಗ ಯಾವುದು ಸದ್ಯಕ್ಕೆ ಇಲ್ಲ. ನಾನು ಸಿದ್ದರಾಮಯ್ಯನವರು ಈಗಾಗಲೇ ಹೇಳಿದ್ದೇವೆ, ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನ ನಾವು ಕೇಳ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. ಅವ್ರು ಏನು ಹೇಳ್ತಾರೆ ಅಲ್ಲ, ನಿನ್ನೆ ಕಾರ್ಯಕರ್ತರಾಗಿ ಇರ್ತೀನಿ ಅನ್ನುವಂತ ಮಾತನ್ನು ಹೇಳಿದ್ರು ಸರ್.